ಲವ್ ಇತ್ತು, ಯಾವಾಗ ಮದುವೆ ಆದ್ರು, ನೀನೇ ಹೇಳ್ಬೇಕು. ಅದೇ ಸರ್, ಅವರು ಕಾಲೇಜಿಂದ ಲವ್ ಮಾಡ್ತಿದ್ರು ಸರ್. ಸೊ ಮನ್ಯಾಗ ಒಂದಿಷ್ಟು ದಿನ ಹಂಗೆ ಗೊತ್ತಿಲ್ಲಂಗೆ ಮಾಡಿದ್ರು. ಆಮೇಲೆ ಮನ್ಯಾಗ ಹೋಗ್ತಿ 2 ಫ್ಯಾಮಿಲಿ ಗೊತ್ತಾಯ್ತು ಸರ್. 2 ನಮ್ಮ ಮಾವಾರ ಅದಾರಲ್ಲ, ಬೇಡ ನಾವು ಕೆಳಜಾತಿಯವ್ರು ಇದ್ದೀವಿ, ಹರಿಜನರು ಇದ್ದೀವಿ, ಅವರು ಸ್ವಲ್ಪ ಶ್ರೀಮಂತರ ಅದಾರ, ಬೇಡ ಅಂತೇಳಿ ಅವ್ರ ಮನೆಗೆ ನಮ್ಮ ಮಾವನ ಖುದ್ದಾಗಿ ಹೋಗಿ ಬೇಡ ಸರ್, ಬೇಡ ರೀ, ಈ ಥರ ಮಾಡಾಕ್ತಾರೆ ಹುಡುಗರು, ಬಿಡಿಸ್ಬಿಡೋಣ ಅಂತಂದ್ರೆ ನಮ್ಮ ಹಳ್ಯಾನು ಅದಕ್ಕಾಗಿ ನಾವು ಹಾಸ್ಟೆಲ್ಗೆ ಇಟ್ಟಿವಿ ಸರ್. ಧಾರವಾಡನಾಗ ಹಾಸ್ಟೆಲ್ ಇದೆ. ಆದ್ರೆ ಹುಡುಗಿ ಬಿಡಲಿಲ್ಲ ಸರ್. ಹುಡುಗಂದು IBMR ಕಾಲೇಜ್, ಆರ್ಟ್ಸ್ ಸರ್, BA. ಹಾಂ, ಹುಬ್ಳಿ. ಇದು ಹುಡುಗಿದ ಇದು ವರೂರು ಕಾಲೇಜ್ ಕಡೆ, ವರೂರು ಕಾಲೇಜ್. ಅವ್ರು ಹೆಂಗೋ ಪರಿಚಯ ಆದ್ರು, ಇನ್ಸ್ಟಾಯಿಂದ ಪರಿಚಯ ಆದ್ಮೇಲೆ ಹಂಗೆ ಲವ್ ಆಗೈತೆ. ಸೊ ಅವು ಮನ್ಯಾಗ ಗೊತ್ತಾದ್ಮೇಲೆ ನಮ್ಮ ಮಾವಾರ ಏನಂದ್ರೆ ಬೇಡ, ನಮ್ಗೆ ಅದು ಸರಿ ಒಂದಂಗಿಲ್ಲ, ಬೇಡ ಅಂತೇಳಿ ಅವ್ರ ಮನೆಗೆ ಹೋಗಿ ನಮ್ಮ ಮಾವಾರ ಹೋಗಿ ಖುದ್ದಾಗಿ ನಾನು ಇದ್ದೆ. ಯಾವಾಗಿದೆ ಈಗ ಮದುವೆ ಆಗಿಂದ ಒಂದು 7-8 ತಿಂಗಳು ಹಿಂದೆ ಸರ್, ಹಿಂದೆ ಅವರಾಗಲೇ ಹೋಗಿ ಎಲ್ಲ ಹೇಳಿದ್ರೆ ಆಮೇಲೆ ಹಾಂ ಆಯ್ತು ಅಂತೇಳಿ ಆ ಹುಡುಗಿ ಕಡೆಯಿಂದ ಬಿಡಿಸಿದಲ್ಲ. ಹೊಳ್ಳಿ ನಮ್ಮ ಮಳೆನೂ ನಾವು ದೂರ ಇಡೋಣ ಅಂತೇಳಿ ದೂರ ಇಟ್ಟಿವಿ ಸರ್. ಧಾರವಾಡಕ್ಕೆ ಇದು ಹಾಸ್ಟೆಲ್ನ ಇಟ್ಟಿವಿ ನಾವು, ಬೇಡ ಅಂತ. ಹುಡುಗಿ ಒಂದಿನ ಹೋಗಿ, ಇಲ್ಲ ನೀನು ನನ್ನ ಮದುವೆ ಆಗ್ತೇವೋ ಇಲ್ಲೋ, ಇಲ್ಲ ನಾನು ನಿನ್ನ ಹೆಸರು ಬರ್ದಿಟ್ಟು ಸಾಯ್ತೇನೆ, ಸೊ ನೀ ಏನು ಮಾಡ್ತಿ, ನಿನ್ನ ಇಷ್ಟ ಅಂತ. ಅವಾಗ ಕಾಲ್ ಮಾಡ್ದ, ಮನೆಯೆಲ್ಲ ಕಾಲ್ ಮಾಡ್ದ, ಬೇಡ ಏನು ಮಾಡಿದ್ರು ಬೇಡ, ನಾ ಹೇಳಮಟ ಕೇಳ ಅಂತ ನಮ್ಮ ಅವರೆಲ್ಲ ಬೈದಾರೆ. ಸುಮ್ಮನೆ ಮತ್ತು ಮನೆಯಿಂದ ನಾವು ಹುಡುಗಿ ಹೋಗಿ, ಇಲ್ಲ ನಾನು ಸಾಯತ್ತೇನೆ, ನೀ ಏನು ರ್ಯಾಕ್ ಮಾಡ್ಕೊಂತಂತ. ಸೊ ಅವಾಗ ಅವರು ಇಬ್ಬರು ಓಡಿ ಹೋದ್ರು, ಹೇಳಂಗೆ ಮನೆಗೆ ಹೋದ್ರು. ಆಮೇಲೆ ನಾವು ಪೊಲೀಸ್ ಪ್ರೊಟೆಕ್ಷನಿಂದ ಮತ್ತು ಅವ್ರ ಮನೆ 2 ಫ್ಯಾಮಿಲಿ ಹುಡುಕಾಡಿಸಿದ್ರು. ಆಮೇಲೆ ಸಿಕ್ಕರು. ಅಷ್ಟಿಗೆ ಯಾವಾಗ ರೋಡ್ ಹೋಗಿದ್ದು? ಮೇ ತಿಂಗಳ ಅಥವಾ ಜೂನ್ ತಿಂಗಳ ಸರ್. ಆಮೇಲೆ ನಮ್ಮ ಹಳ್ಯಾರ ಇಬ್ಬರು ಹೊರಗೆ ಹೋದ್ರೆ ಪ್ಲ್ಯಾನ್ ಮಾಡಿ ನಮ್ಮ ನಾಗಮ್ಮ ಮತ್ತು ಆ ಹುಡುಗಿ ಮತ್ತು ನಮ್ಮ ಸಣ್ಣ ಹುಡುಗಿ ಸರ್, 7 ವರ್ಷದ ಹುಡುಗಿ ಸರ್, ಆ ಹುಡುಗಿ ಸತ್ಯಕ್ಕೆ ಹೊಡೆದಾರ. ಅವ್ರು ಹೊಡೆದು ಹೆಂಗೆ ಬೇಕಂದ್ರೆ ತಲೆಯೊಳಗೆ ಇದು ಮಾಡೋದು, ಆ ಹುಡುಗಿ ಸತ್ಯಕ್ಕೆ ಕೊಂದೋಗಿದ್ದಾರೆ ಸರ್. ಲಾಸ್ಟಿಗೆ ನಾನು ಹೋಗತ್ತಂದ್ರೆ ಸ್ವಲ್ಪ ಜೀವ ಇತ್ತು. ಆಗಿಂದಾಗ ಸರ್ ಪೊಲೀಸರ ಸರ್ ಭಾಳ ಹೆಲ್ಪ್ ಮಾಡಿದ್ರು ನನಗೆ. ಆಗಿಂದ ಅವ್ರು ಪೊಲೀಸ್ ಇದ್ರಾಗ ಹಾಕೊಂಡ್ಬಂದಿವಿ, ಮತ್ತು ಅದಾರ್ಯಾಗನ ಅಮಲೋಷನ್ ಹಾಕೊಂಡು ಬಂದೀವಿ. ಸೊ ಆದರೂ ಉಳಿಲ್ಲ ನಮ್ಮ ತಂಗಿ, ಮನೆ ಡೆತ್ ಆಗಿದ್ದಾಳೆ.